ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡೋದು. ಈಗಾಗಲೇ ವಿಷಯ ಏನಂದರೆ, ಈಗಾಗಲೇ ನಾನು ಕೇಂದ್ರ ಸರ್ಕಾರ BJP ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ಈಗ BJP ಅವ್ರು ನೋಡಿ ಆಡಳಿತಕ್ಕೆ ಬಂದು 12 ವರ್ಷ ಆದರೂ ಕೂಡ ಅವ್ರು ಏನು ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ತೆ ಅಂತ ಹೇಳಿದರು, ಅದು ಮಾಡಲಿಲ್ಲ. ಮತ್ತು ನಮ್ಮ ಹಿಂದೂ ರಾಷ್ಟ್ರ ಮಾಡ್ತೆ ಅಂತ ಹೇಳಿದರು ನಮ್ಮ ದೇಶವನ್ನು, ಅದನ್ನು ಕೂಡ ಮಾಡಲಿಲ್ಲ. ಯಾಕಂತ ಕೇಳಿದ್ರೆ ಮತ್ತೆ ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೆ ಅಂತ ಹೇಳಿದರು, ಅದು ಕೊಡಲಿಲ್ಲ. ಈಗ 12 ವರ್ಷಕ್ಕೆ 24 ಕೋಟಿ ಜನರಿಗೆ ಕೆಲಸ ಕೊಡಬೇಕಾಗಿತ್ತು ಅವರು, ಅದು ಕೊಡಲಿಲ್ಲ. ಮತ್ತು ಕೇಳಿದ್ರೆ ಪಕೋಡ ಮಾರಿ ಇಕ್ಕೋಡ ಮಾರಿ ಅಂತಾರೆ ಅವರು. ಯಾಕಂತ ಕೇಳಿದ್ರೆ ಅವ್ರದ್ದು ಎಲ್ಲ ರಾಜ್ಯದಲ್ಲಿ ಈಗ ಬಹುಸಂಖ್ಯಾತ ದೊಡ್ಡ ಏನು ರಾಜ್ಯ ಏನಿದೆ ಅವರ ಅಂಡರೇ ಇದೆ, ರಾಜ್ಯದಲ್ಲಿ ಅಂಡರ್ ಇದೆ ಅದು. ಮತ್ತೇನಂತ ಕೇಳಿದ್ರೆ ಎಲ್ಲ ಒಂದು 20 ರಾಜ್ಯಗಳು ಅವರ ಒಂದು ಆಡಳಿತ ಅದರಲ್ಲಿ ಇದೆ BJPಯಲ್ಲಿ. ಮತ್ತೆಂತ ಏನಂತ ಕೇಳಿದ್ರೆ ಹಿಂದೂ ಕತ್ರೆಮೆ ಅಂತ ಹೇಳ್ತಾರೆ ಅವರು. ಯಾವ ಲೆಕ್ಕದಲ್ಲಿ ಹಿಂದೂ ಕತ್ರೆಮೆ ಅಂತ ನಮಗಂತೂ ಗೊತ್ತಾಗ್ತಿಲ್ಲ. ಯಾಕಂತ ಕೇಳಿದ್ರೆ ರಾಷ್ಟ್ರಪತಿ ಅವ್ರದ್ದೇ ಇದ್ದಾರೆ, ಪ್ರಧಾನಿ ಅವ್ರದ್ದೇ ಇದ್ದಾರೆ, ದೊಡ್ಡ ಮಂತ್ರಿಗಳು ಅವ್ರದ್ದೇ ಇದ್ದಾರೆ. ಮತ್ತೇನಂತ ಕೇಳಿದ್ರೆ ಹೆಚ್ಚಿನದಾಗಿ ರಾಜ್ಯವು ಕೂಡ ಅವ್ರದ್ದೇ ಅಧೀನದಲ್ಲಿದೆ. ಆದರೂ ಹಿಂದೂ ಕತ್ರೆಮೆ ಅನ್ನುವಂಥದ್ದು ಅವ್ರು ಬಿಡಲಿಲ್ಲ. ಮತ್ತೆ ಅಂತ ಕೇಳಿದ್ರೆ ನಮಗೆ ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಬೇಕು ಅಂದರು, ಅದನ್ನು ಮಾಡಲಿಲ್ಲ ಅವ್ರು ಇನ್ನುವರೆಗೂ. ಹಿಂದೂ ರಾಷ್ಟ್ರ ಅಂತೂ ಮಾಡಲಿಲ್ಲ. ಅದನ್ನೆಲ್ಲ ಕೂಡಲೇ ಮಾಡಬೇಕು. ಯಾಕಂತ ಕೇಳಿದ್ರೆ ಈ ಅಂಧಭಕ್ತರು ಗೋಬರ್ ಭಕ್ತರಿಗಂತೂ ಅರ್ಥನೇ ಆಗುವುದಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ನಮ್ಗೆ ಆದಷ್ಟು ಬೇಗ ಅವ್ರು ನುಡಿದಂತೆ ನಡಿಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಅದಕ್ಕಾಗಿ ನಾನು BJP ಪಕ್ಷದವರಿಗೆ ಹೇಳ್ತಾ ಇದ್ದೇನೆ.